ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ನೀವು ನೋಡ್ತಾ ಇದ್ದೀರಾ ಡ್ರೀಮ್ ಲಾಫ್ಟ್ ಯೂಟ್ಯೂಬ್ ಚಾನಲ್. ಗೈಸ್, ಇವತ್ತಿನ ಟಾಪಿಕ್ ಬಗ್ಗೆ ನಿಮ್ಗೆ ಆಲ್ರೆಡಿ ಗೊತ್ತೇ ಇದೆ. ಏನಪ್ಪ ಅಂದರೆ ನಿನ್ನೆ ಏನು ಮಾಡಿದ್ದೆ ಅಂದರೆ ಡಿವಾರ್ಮಿಂಗ್ ಮಾಡಿದ್ದೆ. ಸೊ ನಾನು ಹೇಳಿದ್ದೆ ನಿಮಗೆ 24 hours ಅವಕ್ಕೆ ಊಟ ಕೊಡಬಾರ್ದು ಅಂತ. ಸೊ ನಾನು ಮಾಡಿದ್ದೆ. ಇವತ್ತು ಅವಕ್ಕೆ ಫುಡ್ ಹಾಕಿ ಬಂದಿದ್ದೀನಿ. ನೆನ್ನೆಲ್ಲ ಫುಡ್ ಕೊಟ್ಟಿಲ್ಲ. ಅದಕ್ಕೋಸ್ಕರ ಅದ್ರ ಬಗ್ಗೆ ನಿಮ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ಕೊಡೋಣ, ನಾನು ಏನು ಕೊಟ್ಟೆ ಅಂತ. ಬನ್ನಿ ಗೈಸ್, ವೀಡಿಯೋ ಕಡೆ ಹೋಗೋಣ. ಅದಕ್ಕಿಂತ ಮುಂಚೆ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವ್ರು ದಯವಿಟ್ಟು ನಾನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ಅಂತ ಕೇಳ್ತಾ ವೀಡಿಯೋನ ಸ್ಟಾರ್ಟ್ ಮಾಡೋಣ. ಬನ್ನಿ ಗೈಸ್, ವೀಡಿಯೋ ಕಡೆ ಹೋಗೋಣ ಅಂತ. ಗೈಸ್ ನೋಡ್ಬೋದು, ಪಟ್ಟ ಆಲ್ಮೋಸ್ಟ್ ಇದು ಮಿನಿಮಮ್ ಅಂದ್ರೂ ಎಷ್ಟು ದಿವಸದ್ದು, ಒಂದು 17-18 days ಆಗಿರುತ್ತೆ ಪಟ್ಟ ಇದು. ನೋಡಿ, ಚಿರಾವಲ್ ಬರ್ತಾಯಿದೆ ಅಕ್ಕಿ. ನೋಡೋಣ ಯಾವ ಥರ ರಿಸಲ್ಟಲ್ಲಿ ಯಾವ ಥರ ಇರುತ್ತೆ ಅಂತ. ಇದನ್ನು ಒಳಗಡೆ ಬಿಟ್ಬಿಡೋಣ ಗೈಸ್, ಯಾಕೆಂದರೆ ನಮ್ಮ ಲಾಫ್ಟ್ ಹತ್ರ ಇದೆಲ್ಲ ಬೆಕ್ಕಿಂಗ್ ಕಟ್ಟ ಜಾಸ್ತಿ. ಸೊ ಒಳಗಡೆ ಬಿಟ್ಬಿಡೋಣಂತೆ. ನಿನ್ನೆ ಡಿವರ್ಮಿಂಗ್ ಮಾಡಿದ್ರೆ ಗೂಡೊಳಗೆ ಯಾವುದೇ ಥರದ್ದು ಏನೂ ಆಗಿಲ್ಲ ಗೈಸ್. ಅಂದರೆ ಹುಳ ಬರೋದು ಆ ಥರ ಏನೂ ಆಗಿಲ್ಲ. ಈಗ ಆಚೆ ಬಂದರೆ ಗೈಸ್ ನೋಡಿ, ಅದ್ರ ಮೋಷನಲ್ಲಿ ಯಾವ ಥರ ಆಗಿದೆ ಅಂದರೆ ನೋಡಿ, ಇಲ್ಲಿ ನೋಡಿ ಮೋಷನ್ ಎಲ್ಲ ಹೆಂಗಾಗಿದ್ರೆ ಡಿವಾರ್ಮಿಂಗ್ ನೀಟಾಗಿ ಆಗಿದೆ ಅಂತ. ಬೇಕಾದರೆ ಈ ವಾರದಲ್ಲಿ ನೀವು 2 ಸಲ ಬೇಕಾದರೆ ಮಾಡ್ಬೋದು ಗೈಸ್. ಅಂದರೆ ವಾರದಲ್ಲಿ 2 ಸಲ ಅಂದರೆ ಇವತ್ತು ಮಾಡಿದ್ದೀರಾ. ಅಂದರೆ ಯಾರು ಜಾಸ್ತಿ ಮಾಡಲ್ಲ, ಮಾಡೋಂಗಿದ್ರೆ ಮಾಡಿ. ನಿಮಗೆ ಒಂದು ಸ್ವಲ್ಪ ಇದಿದೆ ಅಂದರೆ ಇವತ್ತು ನಿನ್ನೆ ನಾನು ಮಾಡಿದ್ದು ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ ಮಾಡ್ಬೋದು ನೋಡಿ. 3 ದಿವಸ ಬಿಟ್ಟು ಶನಿವಾರ ಮಾಡ್ಬೋದು ನೋಡಿ. ಇವತ್ತು ನಾನು ಫುಡ್ ಏನಾಗಿದೆ ಅಂದರೆ ಮಾರ್ನಿಂಗ್ ಬಂದುಬಿಟ್ಟು ಕಡಲೆಕಾಳು ಹಾಕಿದೆ. ಕಡಲೆಕಾಳು ಇದು ನವಣೆ ಹಾಕಿದ್ದೀನಿ, ನವಣೆ ಪ್ಲಸ್ ರಾಗಿ. ಇವೆಲ್ಲ ಫುಲ್ಲು ಖಾಲಿ ಮಾಡೋವರೆಗೂ ಅಕ್ಕಿಗಳನ್ನ ಬಿಟ್ಟೇ ಇರ್ತೀನಿ. ಮತ್ತೇನೋ ಸಂಜೆನೇ ಬಿಡ್ತೀನಿ. ಸಂಜೆ ಬಿಟ್ಟಾಗ ನೋಡೋಣ, ಅದು ಸಂಜೆ ಮಾಮೂಲಿ ಡೈಲಿ ಬಿಡ್ತೀನಲ್ಲ, ಹಾಗಾಗಿ ಆ ಪಟ್ಟಾಗ ನಾನು ಹ್ಯಾಂಡ್ ಫೀಡ್ ಮಾಡ್ತಾಯಿದ್ದೀನಿ ಗೈಸ್ ಇವತ್ತೊಂದು ದಿವಸ. ಯಾಕೆಂದರೆ ಅವು ತಿನ್ನೆ ಫುಡ್ ಹಾಕಿರಲ್ವ, ವೀಕ್ ಆಗುತ್ತೆ ಅಂತ ನಾನೇ ಹ್ಯಾಂಡ್ ಫೀಡ್ ಮಾಡ್ತಾಯಿದ್ದೀನಿ. ಬಿಡಿ ಅದ್ರ ಬಗ್ಗೆ ಏನು. ಹ್ಯಾಂಡ್ ಫೀಡ್ ಯಾವ ಥರ ಮಾಡ್ತೀನಿ ಅಂದರೆ ನಿಮ್ಗೆ ವೀಡಿಯೋ ಬರುತ್ತೆ ಗೈಸ್. ನೆಕ್ಸ್ಟ್ ವೀಡಿಯೋ ಅದೇ ಮಾಡ್ತೀನಿ. ಇನ್ನೊಬ್ಬರು ಬೇಕಷ್ಟು ವೀಡಿಯೋ ಮಾಡೋಕ್ಕೆಲ್ಲ ಸ್ಟ್ಯಾಂಡ್ ಇಸ್ಕೊಂಬಂದು ಮಾಡಬೇಕು. ಸ್ಟ್ಯಾಂಡ್ ಇಸ್ಕೊಂಬಂದು ಖಂಡಿತ ಮಾಡ್ತೀನಿ. ನೋಡಿ, ಫುಡ್ಡೆಲ್ಲ ಆಯಿತು ಗೈಸ್. ಇದು ಮಾಡೋದ್ರಿಂದ ಏನಪ್ಪ ಅಂದರೆ ನಿಮ್ಮ ಅಕ್ಕಿಗಳಿಗೆ ನೀವು ಫುಡ್ ಹಾಕ್ತಾ ಇರ್ತೀರ ಅಂದ್ಕೊಳ್ಳಿ, ಒಳ್ಳೆ ಫುಡ್ಡೇ ಹಾಕ್ತಾ ಇರ್ತೀರ, ದೊಡ್ಡ ಮೇವೆಲ್ಲ ಹಾಕ್ತಾ ಇರ್ತೀರ. ಬಟ್ ಅಕ್ಕಿ ನಿಮ್ಮದು ಸೈಜ್ ಬರೋಲ್ಲ, ವೀಕ್ ಇರುತ್ತೆ, ಅಂದರೆ ಸ್ಟ್ರೆಂತ್ ಇರೋಲ್ಲ ಅಕ್ಕಿಗೆ. ಆ ಥರ ಚೀಕ್ ಅಕ್ಕಿ ಆಗ್ತಾ ಇರುತ್ತೆ. ನೀವು ಎಂಥ ಫುಡ್ ಹಾಕಿದ್ರೂ ಅದೇ ಥರ ಇರುತ್ತೆ. ಹಂಗಾಗಿ ನೀವು ಡಿವಾರ್ಮಿಂಗ್ ಮಾಡಿ. ಅಂದರೆ ಈಗ ಫಸ್ಟು ಸ್ವಲ್ಪ ವೀಕ್ ಆಗ್ಬೋದು, ಒಂದು ವೀಕ್ ನೀವು ಕರೆಕ್ಟಾಗಿ ಫುಡ್ ಕೊಡ್ಕೊಂಬರ್ಬೇಕು. ನೀವು ಡಿವಾರ್ಮಿಂಗ್ ಮಾಡಿ ಮಾಮೂಲಿ ಫುಡ್ಡೇ ಕೊಟ್ಟರೆ ಆಗಲ್ಲ ಗೈಸ್. ಅದು ಕಡಲೆಕಾಳು ದೊಡ್ಡ ಮೇವು ಕೊಡ್ಕೊಂಡು ಬಂದರೆ, ನಾನು ಕಡಲೆಕಾಳು ಡೈಲಿ ಕೊಡ್ತೀನಿ. ಕಡಲೆಕಾಳು, ಕಡಲೆ ಬೇಳೆ ಕೊಡ್ತೀನಿ, ಕಡಲೆಕಾಳು, ಕಡಲೆ ಬೀಜ ಎಲ್ಲ ಕೊಡ್ತೀನಿ ಗೈಸ್. ಮಾರ್ನಿಂಗ್ ನೈಟ್ ಟೈಮ್ ಕೊಡ್ತೀನಿ, ಒಂದು 7 ಗಂಟೆ ಹಂಗೆ ಕೊಡ್ತೀನಿ. ಬೇಕಾದ್ರೆ ನೆಕ್ಸ್ಟ್ ವೀಡಿಯೋ ಅದನ್ನ ಹಾಕ್ತೀನಿ. ನೈಟು ಫುಡ್ ಕೊಡೋದು ಈ ಥರ ಫುಡ್ ಕೊಟ್ಟರೆ, ನೈಟ್ ಕೊಟ್ಟರೆ ಏನಾಗುತ್ತೆ ಅಂದರೆ, ನೈಟ್ ಒಂದು ಅಕ್ಕಿಗೆ ಏನಿದೆ ಅಂದರೆ ಒಂದು 50 ಕಡಲೆಕಾಳು ಅಂದ್ಕೊಳ್ಳಿ. ಒಂದು ಅಕ್ಕಿಗೆ ಒಂದು 50 ಕಡಲೆಕಾಳು ಅಂದರೆ ಒಂದು ಪೇರಿಗೆ ಒಂದು 100 ಅಂದ್ಕೊಳ್ಳಿ ಅಪ್ರಾಕ್ಸಿಮೇಟ್. ಅಂದರೆ ಕರೆಕ್ಟಾಗಿ ಹಾಕಲ್ಲ, 100 ಅಂದರೆ 100 ಅಂತಲ್ಲ, ನಾನು ನಿಮಗೊಂದು ಲೆಕ್ಕ ಹೇಳ್ತಾ ಇದ್ದೀನಿ ಅಷ್ಟೇ, ಇಷ್ಟು ಹಾಕ್ರಿ ಅಂತ. ಇಷ್ಟು ಹಾಕ್ಕೊಂಡು ಬರ್ತೀನಿ. ಹಿಂಗೆ ಮಾಡೋದ್ರಿಂದ ಅಕ್ಕಿಗಳು ಸ್ಟ್ರೆಂತ್ ಆಗುತ್ತೆ ಗೈಸ್. ಸ್ಟ್ರೆಂತ್ ಆಗಿ ಒಂಥರ ಅಕ್ಕಿ ಕೈಗೆ ಒಂಥರ ನೋಡೋಕೆ ಒಳ್ಳೆ ಮಸ್ಕಿದಾರ ಕಾಣ್ತವೆ. ಹಂಗಾಗಿ ನೀವು ಈ ಥರ ಡಿವಾರ್ಮಿಂಗ್ ಮಾಡೋದ್ರಿಂದ ಅಕ್ಕಿ ನಿಮ್ಮ ಕೈಗೆ ಇರುತ್ತೆ ಗೈಸ್. ಅಂದರೆ ಯಾರಾದ್ರೂ ಹಿಂಗೆ ನೋಡ್ತಾರೆ ಅಂದ್ಕೊಳ್ಳಿ, ಒಳ್ಳೆ ಅಕ್ಕಿ ಇಕ್ಕಿದಾರಪ್ಪ ಅಂದರೆ ಒಳ್ಳೆ ಅಕ್ಕಿಗೆ ಒಂಥರ ಹೆಲ್ತಿಯಾಗಿರ್ತವೆ ಅಕ್ಕಿಗಳು. ಹಂಗಾಗಿ ನೀವೇನೋ ವರ್ಷಕ್ಕೆ ಒಂದು ಸಲ ಡಿವಾರ್ಮಿಂಗ್ ಮಾಡಿ ಗೈಸ್. ಅದೇನು ಡಿವಾರ್ಮಿಂಗ್ ಸಿರಪ್ ಅದು 30 ರೂಪಾಯಿ ಇರುತ್ತೆ ಅನ್ಸುತ್ತೆ ಅಷ್ಟೇ. ಅದಕ್ಕೆ ನಾನು ಅಷ್ಟೇ ಅನ್ಸುತ್ತೆ ಕೊಟ್ಟಿದ್ದು, 30-40 ರೂಪಾಯಿ ಕೊಟ್ಟಿದ್ದೀನಿ ಅಷ್ಟೇ. ಈಗ ನೀವು ಡಿವಾರ್ಮಿಂಗ್ ಮಾಡಿದ್ದೀರಲ್ಲ ಈ ವಾರ, ಈ ವೀಕು ನೀವು ಫುಲ್ಲು ಏನು ಮಾಡಬೇಕು, ಪುಕ್ಕ ಕೇಳ್ತೀರಾ, ಕೇಳೋಕೆ ಹೋಗ್ಬೇಡಿ ಗೈಸ್. ಕಿತ್ತರೆ ಮಾತ್ರ ಹೋಯ್ತು ಅಂದ್ಕೊಳ್ಳಿ, ಪುಕ್ಕ ಎಲ್ಲ ಸುಟ್ಟೋಗ್ಬಿಡುತ್ತೆ. ಹಂಗಾಗಿ ಪುಕ್ಕ ಕೇಳೋಕೆ ಹೋಗ್ಬೇಡಿ. ಈ ವಾರ ಒಂದು ವೀಕ್ ಬಿಡಿ. ಒಂದು ವೀಕಲ್ಲಿ ಏನು ಮಾಡಬೇಕು ಅಂತ ನಾನು ಹೇಳ್ತೀನಿ, ನೆಕ್ಸ್ಟ್ ವೀಡಿಯೋದಲ್ಲಿ ಬರುತ್ತೆ. ಪುಕ್ಕ ಮಾತ್ರ ಕೇಳೋಕೆ ಹೋಗ್ಬೇಡಿ, ಯಾರು ಅದನ್ನು ತಪ್ಪು ಮಾಡೋಕೆ ಹೋಗ್ಬೇಡಿ. ಡಿವಾರ್ಮಿಂಗ್ ಮಾಡಿದ್ದೀವಿ, ಇವಾಗೇನು ಪುಕ್ಕ ಕೇಳ್ಬೋದು ಆರಾಮಾಗಿ ಅಂದರೆ ಅಷ್ಟೇ. ಅಕ್ಕಿಗಳು ಪುಕ್ಕ ಏನೋ ಮತ್ತೆ ನೋಡಿ ಎಲ್ಲ ಸುಟ್ಟೋಗ್ಬಿಡುತ್ತೆ ಅಷ್ಟೇ. ಆಮೇಲೆ ಹಂಗಾಗಿ ಯಾರು ಪುಕ್ಕನ ಕೇಳೋಕೆ ಹೋಗ್ಬೇಡಿ ಅಷ್ಟೇ. ಇದೊಂದು ಹೇಳಬೇಕಿತ್ತು, ಹೇಳಿದ್ದೀನಿ ನೋಡಿ. ಅದೊಂದು ಅಕ್ಕಿ, ಹೊಸ ಅಕ್ಕಿ ಅದು ಗೈಸ್. ಅದು ಏನು ಹೆಂಗೆ ಅಂದರೆ 2 ದಿವಸಕ್ಕೆ ಹೊರಟೋಗ್ಬಿಟ್ಟಿದ್ದು, ಅಂದರೆ 1 ದಿವಸಕ್ಕೆ ಹೊರಟೋಗ್ಬಿಟ್ಟಿದ್ದು ಅಕ್ಕಿ. ಅದು ಹೆಂಗೆ ನಮ್ಮ ಗೊತ್ತಿರೋ ಥರ ಹೋಗಿ ಇಳಿದಿತ್ತು, ಹಾಗಾಗಿ ಸಿಕ್ತಷ್ಟೇ. ಇವಾಗ ಅಕ್ಕಿ ಕರೆಕ್ಟಾಗಿದೆ ಗೈಸ್. ನೋಡಿ ಆ ಇನ್ನೂ ಗೂಡುಗಳು ಕನ್ಫ್ಯೂಸ್ ಇವಕ್ಕೆ ನೋಡಿ, ಅಲ್ಲ ಗೊತ್ತಾಯಿತು. ಅದು ಬಂದುಬಿಟ್ಟು ಈ ಅಕ್ಕಿದು, ಈ ವೈಟ್ ಅಕ್ಕಿ. ಈ ಅಕ್ಕಿಗೆ
ಇದು ಮತ್ತು ಅದು ಕನ್ಫ್ಯೂಸ್ ಗೈಸ್. ಅವತ್ತೊಂದು ದಿವಸ ಹಿಂಗೆ ಅದು ಮೊಟ್ಟೆ ಇಡಕ್ಕೆ ಓಡಾಡ್ತಾ ಗೊತ್ತಾ, ಹಂಗೆ ಓಡಾಡ್ತೈತಿ ಇದನ್ನು ಇದು ಈಚೆ ಬಂದೈತಿ ಇದಕ್ಕೆ ಓಡಾಡ್ಸ್ಕೊಂಡು ಹೋಗ್ತಾಯಿದ್ದು ಅಕ್ಕಿ ಆ ಥರ. ಈ ಇದಕ್ಕೆ ಇದು ಯಾರಿದು ಸಿರಾಜ್ ಡುಬಾಸ್ಗೆ ಹಂಗೆ ಅದು ಮೊಟ್ಟೆ ಇಕ್ಕಿದೆ ನೋಡೋಣ ಯಾವ ಥರ ಬರುತ್ತೆ ಅಂತ. ಮತ್ತು ಇನ್ನೊಂದು ಕೇಳಿದ್ರು ನಮ್ಮ ಸಬ್ಸ್ಕ್ರೈಬರ್ಸ್ ಒಬ್ಬರು, ಅಂದರೆ ಅದೇ ಪೇರ್ ಚೇಂಜ್ ಮಾಡಿ ಅಂತ ಗೈಸ್. ಪೇರ್ ಏನು ಗೊತ್ತಾ ಚೇಂಜ್ ಮಾಡಿದ್ದೆ ನಾನು, ಪೇರನ್ನು ಅದಕ್ಕೆ ಹುಡುಕ್ದೆ ಆಲ್ರೆಡಿ, ಎಲ್ಲ ಕಡೆನೂ ಹುಡುಕ್ದೆ ಸಿಕ್ತಿಲ್ಲ. ಅದು ಫುಲ್ಲು ಈಟಿಂಗ್ ಬಂದುಬಿಟ್ಟಿತ್ತು. ಏನಂದರೆ ನೋಡಿ ಇದಕ್ಕೆ ಜೊತೆ ಹಾಕೋಗೋದು ಮತ್ತು ಈ ಪಕ್ಷಿ ಜೊತೆ ಹಾಕೋಗೋದು. ಸುಮ್ಮನೆ ನನಗೆ ಇವೆರಡಕ್ಕೆ ಏನಂದರೆ ಇವೆರಡು ಕಲರ್ ನಾನು ಪೇರ್ ತಂದೀನಿ ನೋಡಿ, ಇವೆರಡು ಅದೇನಿದೆ ಇದು ಯಾವುದಿದೆ ನೋಡಿ ಅಲ್ಲಿ ರೇಗ್ದಾರು ಮತ್ತು ತಾಮ್ರ ತಂದಿದ್ದೀನಲ್ಲ, ಇವು ಆಲ್ರೆಡಿ ತಂದಿದ್ದೀನಿ. ಅವೆರಡಕ್ಕೆ ಜೊತೆ ಆಗ್ತಾ ಇರಲಿಲ್ಲ ಇವೆರಡು, ಅದಕ್ಕೋಸ್ಕರ ಅಕ್ಕಿ ತಂದು ಜೊತೆ ಮಾಡಿದ್ದು ಅಷ್ಟೇ ನಾನು. ಇಲ್ಲಾಂದರೆ ಅದಕ್ಕೆ ತರ್ತಾ ಇರಲಿಲ್ಲ. ಅದೇನೋ ಇನ್ನೊಂದೇನು ಗೊತ್ತಾ, ನನಗೆ ಅದ್ರದ್ದು ಮರಿಗಳು ಬೇಡ ಹೇಳ್ಬೇಕಂದ್ರೆ. ಮರಿಗಳು ಈಗ ಮಾಡಿಸ್ತಾರೆ ದಿನಕ್ಕೆ ಅಂದರೆ ಸುಮ್ಮನೆ ಈಗ ಯಾವುದು ಮೊಟ್ಟೆಕ್ಕೆ ನಮ್ಮದು ಈಗ ಪಲ್ಟಿ ಯಾವುದ್ರಿಗೆ ಇದಾವಲ್ಲ ಇವು ನಮ್ಮ ಪಕ್ಷಿ ತಾಮ್ರಲ್ಲು ಮತ್ತು ನಮ್ಮ ಚೀನಿ ಮತ್ತು ರೇಗ್ದಾರಿಗೆ ಮೊಟ್ಟೆ ಇಕ್ಕಿದ್ರೆ ಅದಕ್ಕೊಂದು ಸಿಂಗಲ್ ಮೊಟ್ಟೆ ಇದಕ್ಕೆ ಇಕ್ತೀನಿ. ಅದಕ್ಕೆ ಸಿಂಗಲ್ ಮಾಡಿಸಿದ್ರೆ ಏನಂದರೆ ಹೆಲ್ತಿಯಾಗಿ ಮರಿಗಳು ಬರ್ತವೆ. ಹಂಗಾಗಿ ನಾನು ಅದನ್ನ ಜೊತೆ ಮಾಡಿರೋದು ಅಷ್ಟೇ. ಇನ್ಯಾವುದೂ ಇಂಟೆನ್ಷನ್ ಇಲ್ಲ ಅದ್ರದ್ದು ನಾನು ಮರಿಬೇಕು ಅಂತ. ಹಂಗಾಗಿ ನಾನು ಅದನ್ನ ಜೊತೆ ಮಾಡಿದ್ದೀನಿ. ಪರವಾಗಿಲ್ಲ, ಹೆಂಗಾದರೂ ಬರಲಿ ಮರಿ ನನಗೇನು. ಜೊತೆ ಚೇಂಜ್ ಮಾಡಬೇಕು ಅಂತ ಹೇಳಿದ್ದೀರಾ, ನೋಡ್ತೀನಿ. ಆಲ್ಮೋಸ್ಟ್ ಸಿಕ್ಕಿದ್ರೆ ಚೇಂಜ್ ಮಾಡೋಣಂತೆ ಅಷ್ಟೇ. ಇದಾಗಿತ್ತು ಗೈಸ್ ಇವತ್ತಿನ ವೀಡಿಯೋ. ಐ ಹೋಪ್ ಈ ವಿಡಿಯೋ ನಿಮಗೆ ಒಂದು ಸ್ವಲ್ಪನಾದ್ರೂ ಇನ್ಫಾರ್ಮೇಟಿವ್ ಆಗಿ ಇತ್ತು ಅಂತ ಅಂದ್ಕೊಳ್ತೀನಿ. ಇನ್ಫಾರ್ಮೇಟಿವ್ ಆಗಿದ್ದರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳ ಜೊತೆ ಎಲ್ಲ ಶೇರ್ ಮಾಡಿ, ಯಾವ ಥರ ಡಿವಾರ್ಮಿಂಗ್ ಮಾಡೋಂಥ ಅವ್ರಿಗೂ ಕೂಡ ತಿಳಿಸ್ಕೊಡಿ ಅಂತ ಕೇಳ್ತಾ ಈ ವಿಡಿಯೋ ಏನು ಮಾಡ್ತಾಯಿದ್ದೀನಿ. ಸಿಗೋಣ ಗೈಸ್ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್.